ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ದೇವಿಕೆರೆಯ ಶಕ್ತಿಪೀಠ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ವಸಂತ ನವಮಿಯ ನಿಮಿತ್ತ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಧಾರ್ಮಿಕ ಸಭೆ ಜರುಗಿತು. ಕಳೆದ ಗುರುವಾರ ಸಂಜೆ ದೇವಿಕೆರೆಯ ಜಗನ್ಮಾತೆ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಜಾತ್ರಾ ನಿಮಿತ್ತವಾಗಿ ಶ್ರೀ ಕಾಳಿಕಾದೇವಿಗೆ ವಿಶೇಷ ಅಲಂಕಾರ, ಪೂಜೆ, ಮಹಾಮಂಗಳಾರತಿ ಜರುಗಿತು. ನಂತರ ನೂರಾರು ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಅನ್ನ ಸಂತರ್ಪಣೆ ಜರುಗಿತು. ಜಾತ್ರೆಯ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶಹಾಪುರದ ವಿಶ್ವಕರ್ಮ ಏಕದಂಡಿಗಿ ಮಠದ ಪರಮಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ವಿರೂಪಾಕ್ಷಿ ಮಹಾಸ್ವಾಮಿಗಳು, ಸುರಪುರದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮೌನೇಶ ಆಚಾರ್ಯ, ದೇವರಗೊನಲಾದ ಶ್ರೀ ಮೌನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಲಿಂಗಯ್ಯ ಸ್ವಾಮಿ, ದೇವಿಕೆರೆಯ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮೋಹನ ಆಚಾರ್ಯ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ದೇವಿಕೆರೆಯ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಮನೋಹರ ಪತ್ತಾರ ದಿವಳಗುಂಡ, ರಂಗಂಪೇಟಂ ಕಮಿಟಿಯ ಮಾಜಿ ಅಧ್ಯಕ್ಷ ಅಶೋಕ್ ಪತ್ತಾರ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನೂತನವಾಗಿ ರಚನೆಗೊಂಡ ದೇವಸ್ಥಾನದ ಕಮಿಟಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಪ್ರಧಾನ ಕಾರ್ಯದರ್ಶಿಗಳು, ಸಲಹೆಗಾರರು ಮತ್ತು ಸದಸ್ಯರು ಹಾಗೂ ದೇವಿಕೆರ, ಸುರಪುರ, ರಂಗಂಪೇಟ, ಹುಣಸಗಿ, ಕೆಂಬಾವಿ, ಶಹಾಪುರ ಒಳಗೊಂಡಂತೆ ಸಮಸ್ತ ಯಾದಗಿರಿ ಜಿಲ್ಲೆಯ ಭಕ್ತಾದಿಗಳು, ವಿಶ್ವಕರ್ಮ ಸಮಾಜದ ಮುಖಂಡರು, ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ದೇವೇಂದ್ರಪ್ಪ, ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ಕುಂತಿರ್ತಕ್ಕಂಥ ದೇವಸ್ಥಾನ ರಾಮ ಕೂಡ ಇಲ್ಲಿ ಬಂದು ತಿರುಗಾಡಿರ್ತಕ್ಕಂಥ ಜಾಗ ಪ್ರತಿಷ್ಠಾಪನೆ ಮಾಡಿ ಹೋದ ಮೇಲೆ ರಾತ್ರಿ ಪ್ರತಿಷ್ಠಾಪನೆ ಆದ್ಮೇಲೆ ಆ ಮೂರ್ತಿ ಏನ್ ಮಾಡ್ತಂತ ಮೂಲೆಗೆ ಹೋಗಿ ಕುಂತ ಮತ್ತೆ ಮರುದಿವ್ಸ ಪ್ರತಿಷ್ಠಾಪನೆ ಮಾಡಿದ್ರಂತ ಇದ್ರಂಗ 9 ಸಲ ಆಗ್ಯಾರ. 9 ಸಲನು ನಡಬರಕ್ಕೆ ಇಡ್ಬೇಕು, ಮತ್ತೆ ಹೋಗಿ ಮೂಲೆಗೆ ಕೊಂಡ್ರು. 9ನೇ ಸಲ ಆದ್ಮೇಲೆ ಗೊತ್ತಾಯ್ತಂತ ಕಿತ್ತಿ ಮತ್ತೆ ಇಡ್ಬೇಕಂದ್ರೆ ಕಿತ್ಲಕ್ಕೆ ಬರಲ್ಲ ಅಂತ ಮೂರ್ತಿ. ಅವಾಗ ಬಿಟ್ರಂತ ಆಕೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಜಾಗ ಇದೆಲ್ಲ ಪ್ರತಿಷ್ಠಾಪನೆ ಆಗುವಂತ ಜಾಗ, ಆಕೆ ಇಷ್ಟವಾಗಿರ್ತಕ್ಕಂಥ ಜಾಗ ಅದಂತ ಅಲ್ಲೇ ಕೂತ್ರಂತ. ಇವತ್ತಿಗೂ ಕೂಡ ಆ ಮೂಲೆಯೊಳಗೆ ಇರ್ತಕ್ಕಂಥ ಆ ಕಾಳಮ್ಮನನ್ನ ಬಹಳ ಭಕ್ತಿಯಿಂದ ನಾವೆಲ್ಲರೂ ಆರಾಧಿಸುವಂತ ಗುಡಿ ಇದಾಗಿದೆ. ನೀವೆಲ್ಲ ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದೀರಿ. ಬಹಳ ಚಂದ ಕುಂತಿರ್ತಕ್ಕಂಥ ದೇವಸ್ಥಾನ ಒಳಗಿರ್ತಕ್ಕಂಥ ರಾಮ ಕೂಡ ಇಲ್ಲಿ ಬಂದು ತಿರುಗಾಡಿರ್ತಕ್ಕಂಥ ಜಾಗ ಪ್ರತಿಷ್ಠಾಪನೆ ಮಾಡಿ ಹೋದ ಮೇಲೆ ರಾತ್ರಿ ಪ್ರತಿಷ್ಠಾಪನೆ ಆದ್ಮೇಲೆ ಆ ಮೂರ್ತಿ ಏನ್ ಮಾಡ್ತಂತ ಮೂಲೆಗೆ ಹೋಗಿ ಕುಂತ ಮತ್ತೆ ಮರುದಿವ್ಸ ಪ್ರತಿಷ್ಠಾಪನೆ ಮಾಡಿದ್ರಂತ ಇದ್ರಂಗ 9 ಸಲ ಆಗ್ಯಾರ. 9 ಸಲನು ನಡಬರಕ್ಕೆ ಇಡ್ಬೇಕು, ಮತ್ತೆ ಹೋಗಿ ಮೂಲೆಗೆ ಕೊಂಡ್ರು. 9ನೇ ಸಲ ಆದ್ಮೇಲೆ ಗೊತ್ತಾಯ್ತಂತ ಕಿತ್ತಿ ಮತ್ತೆ ಇಡ್ಬೇಕಂದ್ರೆ ಕಿತ್ಲಕ್ಕೆ ಬರಲ್ಲ ಅಂತ ಮೂರ್ತಿ. ಅವಾಗ ಬಿಟ್ರಂತ ಆಕೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಜಾಗ ಇದೆಲ್ಲ ಪ್ರತಿಷ್ಠಾಪನೆ ಆಗುವಂತ ಜಾಗ, ಆಕೆ ಇಷ್ಟವಾಗಿರ್ತಕ್ಕಂಥ ಜಾಗ ಅದಂತ ಅಲ್ಲೇ ಕೂತ್ರಂತ. ಇವತ್ತಿಗೂ ಕೂಡ ಆ ಮೂಲೆಯೊಳಗೆ ಇರ್ತಕ್ಕಂಥ ಆ ಕಾಳಮ್ಮನನ್ನ ಬಹಳ ಭಕ್ತಿಯಿಂದ ನಾವೆಲ್ಲರೂ ಆರಾಧಿಸುವಂತ ಗುಡಿ ಇದಾಗಿದೆ. ನೀವೆಲ್ಲ ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದೀರಿ. ಬಹಳ ಚಂದ. ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಲಿಂಗಯ್ಯ ಸ್ವಾಮಿಗಳವರಿಗೆ ನಮಸ್ಕರಿಸುತ್ತಾ, ಶ್ರೀ ಮೌನೇಶ್ ಸ್ವಾಮಿಗಳು ಕಾಳಿಕಾದೇವಿ ದೇವಸ್ಥಾನ ಸುರಪುರ ಅವರಿಗೂ ನಮಸ್ಕರಿಸುತ್ತಾ, ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಆತ್ಮೀಯರು ಕಾಕನವರಾಗಿರ್ತಕ್ಕಂಥ ಮನೋಹರ ಆಚಾರ್ಯ ಅವರಿಗೆ ನಮಸ್ಕರಿಸುತ್ತಾ, ದೇವಸ್ಥಾನದ ನೂತನವಾಗಿ ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯ ಅಧ್ಯಕ್ಷರಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಆತ್ಮೀಯರು, ಹಿರಿಯರು ಆಗಿರ್ತಕ್ಕಂಥ ಮನೋಹರ್ ದೇವಳಗುಡ್ಡ, ರಂಗಂಪೇಟೆ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ದೇವಸ್ಥಾನದ ಎಲ್ಲ ಪ್ರಧಾನ ಅರ್ಚಕರು ಅವರಿಗೂ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ
ನನ್ನ ತಾಯಂದಿರೇ, ಮುದ್ದು ಮಕ್ಕಳೇ, ಹಿರಿಯರೇ, ಕಲಾವಿದರೇ, ಪತ್ರಿಕಾ ಮಾಧ್ಯಮದವರೇ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಹಾಯ ಮತ್ತು ತನುಮನಧನದಿಂದ ಸೇವೆಯನ್ನು ಸಲ್ಲಿಸಲು ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ತಾಯಿ ಜಗನ್ಮಾತೆ ಕಾಳಿಕಾ ಮಾತೆಯ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ, ಇವತ್ತು ಏನು 30 ವರ್ಷಗಳ ಪರ್ಯಂತರ ದೇವಸ್ಥಾನದ ಕಮಿಟಿ ಏನಿತ್ತು, ಆ ಕಮಿಟಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆತ್ಮೀಯ ಅಶೋಕಣ್ಣವರು ಸುದೀರ್ಘವಾಗಿ ಇಲ್ಲಿ ಯಶಸ್ವಿಯಾಗಿ ಇಲ್ಲಿವರೆಗೆ ನಡೆಸಿಕೊಂಡು ಬಂದರು. ಅವರಿಗೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳುತ್ತೆ. ಇವರು ವೇದಿಕೆಗೆ ಇದೀಗ ಆಗಮಿಸಿರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ವೇದಿಕೆ